ಈ ಒಂದು ಬೈಬಲ್ ಯಾವಾಗಲೂ ಕೂಡ ನಮ್ಮ ಜೀವನವನ್ನ ಬದಲಾಯಿಸುವ ಗ್ರಂಥವಾಗಿದೆ. ಅಷ್ಟೇ ಹೊರತು ನಮ್ಮ ಧರ್ಮವನ್ನು, ನಮ್ಮ ಆಚಾರವನ್ನು, ನಮ್ಮ ವಿಚಾರವನ್ನು ಬದಲಾಯಿಸುವ ಗ್ರಂಥ ಬೈಬಲ್ ಅಲ್ಲ. ಯಾಕಪ್ಪ ಅಂತಂದ್ರೆ ಅದೆಷ್ಟೋ ಕಳ್ಳರು, ಅದೆಷ್ಟೋ ಸುಳ್ಳರು, ಅದೆಷ್ಟೋ ಕೊಲೆಗಾರರು, ಅದೆಷ್ಟೋ ರೇಪಿಸ್ಟ್ಗಳು ಈ ದಿವಸ ಈ ಬೈಬಲನ್ನ ಕೈಗೆತ್ತಿಕೊಂಡು ಎಷ್ಟೋ ಜನ ಬದಲಾಗಿದ್ದಾರೆ. ಜೀವನವನ್ನ ಬದಲಾಯಿಸುವ ವಾರ್ತೆ ಮಾತ್ರ ಬೈಬಲ್ ಒಳಗಡೆ ಇದೆ ಹೊರತು ನಿಮ್ಮ ಧರ್ಮವನ್ನ, ನಿಮ್ಮ ಆಚಾರ ವಿಚಾರಗಳನ್ನ ಬದಲಾಯಿಸುವ ವಾರ್ತೆ ಅಲ್ಲ. ಜೀವನವನ್ನ ಬದಲಾಯಿಸುವ ವಾರ್ತೆಯೇ ಸುವಾರ್ತೆ, ಅಂದ್ರೆ ಸುವಾರ್ತೆ ಈ ಒಂದು ಬೈಬಲ್ ಒಳಗಡೆ ಇದೆ. ಸುವಾರ್ತೆ ಯಾವತ್ತು ಯಾರಿಗೂ ಹೇಳಲ್ಲ, ಹೋಗಿ ನಿನ್ನ ಧರ್ಮವನ್ನ ಬದಲಾಯಿಸಿಕೊಂಡು ಬಾ ಅಂತ. ಸುವಾರ್ತೆ ಯಾವತ್ತು ಯಾರಿಗೂ ಹೇಳಲ್ಲ, ನಿನ್ನ ಆಚಾರ ವಿಚಾರಗಳನ್ನ ಬದಲಾಯಿಸಿಕೊಂಡು ಬಾ ಅಂತ. ಈ ಒಂದು ಬೈಬಲ್ ಯಾವತ್ತು ಯಾರಿಗೂ ಹೇಳಲ್ಲ, ನಿನ್ನ ಸಂಪ್ರದಾಯವನ್ನ ಬದಲಾಯಿಸಿಕೊಂಡು ಬಾ ಅಂತ. ವಿಶೇಷವಾಗಿ ಬೈಬಲ್ ಹೇಳುತ್ತೆ, ನಿನ್ನ ಜೀವನವನ್ನ ಬದಲಾಯಿಸಿಕೋ ಎಂಬುದಾಗಿ.